ಹಲೋ ಫ್ರೆಂಡ್ಸ್, ಕವಿತಾಸ್ ಕಿಚನ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಸಬ್ಬಕ್ಕಿ ಪಲ್ಯ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವಾಗ ನೋಡಿ, ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ಮತ್ತು ಸಬ್ಬಕ್ಕಿ ಪಲ್ಯ ಕ್ಲೀನಾಗಿ ತೊಗೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕಿರೋ ಹಸಿಮೆಣ್ಸಿನ್ಕಾಯಿ ಖಾರನ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಬಟ್ಲು ಶೇಂಗಾ ಪುಡಿ ಪೌಡರ್ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಸಬ್ಬಕ್ಕಿ ಪಲ್ಯನ ತೊಗೊಳ್ತಾ ಇದ್ದೀನಿ. ನೀವು ಪಲ್ಯ ಮಾಡುವ ಬಿಫೋರ್ ಒಂದು 10 ಮಿನಿಟ್ಸು ತಗೊಳ್ಳಿ. ನೀವು ಮೊದಲೇ ಭಾಳ ಟೈಮ್ ತೊಗೊಂಡ್ರೆ ಎಲ್ಲ ನೀರಾಗುತ್ತೆ. ಇವಾಗ ನೋಡಿ, ನಾನು ಶೇಂಗಾನ ಮಿಕ್ಸಿಗೆ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಪೌಡರ್ ಮಾಡ್ಕೊಂಡು ತೊಗೊಳ್ಳಿ. ನೋಡಿ, ಇವಾಗ ನಾನು ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5-6 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಎರಡನ್ನೂ ಮಿಕ್ಸರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅರ್ಧ ಕಪ್ಪು ಹೆಸರು ಬೇಳೆನ ಈ ಥರ ನೀರಲ್ಲಿ ನೆನೆಸ್ಕೊಂಡು ತೊಗೋತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಹೀಗೆ ಬಿಟ್ಬಿಡಿ ಮುಚ್ಚಿಟ್ಟು. ಅದು ಬೇಳೆನ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನಾವು ತೊಳ್ಕೊಂಡಿರುವ ಸಬ್ಬಕ್ಕಿ ಪಲ್ಯನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳೋಣ ನೀಟಾಗಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡು ತೊಗೊಳ್ಳೋಣ. ಅದಕ್ಕೆ 1 ಗ್ಲಾಸು ನೀರು ಹಾಕ್ಕೊಂಡು ತೊಗೊಳ್ಳೋಣ. ಕ್ಯಾಪ್ ಮುಚ್ಚಾಕಿ ಇಟ್ಬಿಡಿ. ನೀರು ನಮ್ಮದು ಹೆಸರು ಬಂದಮೇಲೆ ಅದಕ್ಕೆ ಹೆಸರು ಬೇಳೆನ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಮಧ್ಯದಲ್ಲೇ ಅದಕ್ಕನ್ನು ಕುದಿಸ್ಕೊಂಡು ತೊಗೊಳ್ಬೇಕು ನಾವು. ಈ ಥರ ಎಲ್ಲನೂ ಹಾಕಿ ಅದಕ್ಕೆ ಮತ್ತೆ ಡಕ್ಕನ್ ಹಾಕಿ ಮುಚ್ಚಿಡಿ. ಇದು ಒಂದು ಅರ್ಧ ಹಂತಕ್ಕೆ ಕುದಿಬೇಕು ಹೆಸರು ಬೇಳೆ. ನೋಡಿ, ಹೆಸರು ಬೇಳೆ ಕುದ್ದಿದೆ. ನಾನು ಅದರಲ್ಲಿ ಸ್ವಲ್ಪ ನೀರು ತೆಗೆದುಬಿಟ್ಟಿದ್ದೀನಿ. ಇವಾಗ ನಾವು ಕುದಿಯೋಕ್ಕೆ ಮತ್ತು ಸಬ್ಬಕ್ಕಿ ಪಲ್ಯ ಹಾಕೋಕ್ಕೆ ಅಷ್ಟರಲ್ಲೇ ಬರುತ್ತೆ. ಇವಾಗ ನಾನು ಸಬ್ಬಕ್ಕಿ ಪಲ್ಯ ಹಾಕ್ಕೊಂಡು ತೊಗೋತಾ ಇದ್ದೀನಿ. ನಾವು ಮಿಕ್ಸಿಗೆ ಹಾಕಿದ್ದೇವಲ್ಲ, ಅದು ಖಾರ ಮತ್ತು ಸಬ್ಬಕ್ಕಿ ಪಲ್ಯ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ತೊಗೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ತುಂಬಾ ಈಸಿಯಾಗಿ ಆಗುತ್ತೆ. ನೋಡಿ, ಈ ಥರ ಇದು ಸ್ಮೆಲ್ಲಿಂದನೇ ಪಲ್ಯ ಊಟ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಇದು ಭಾಳ ಇಷ್ಟ. ಇವಾಗ ನೋಡಿ, ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮತ್ತೆ ಕ್ಯಾಪ್ ಹಾಕಿ ಒಂದು 5 ನಿಮಿಷ ಬಿಟ್ಬಿಡಿ ಹಾಗೆ. ಇವಾಗ ನಮ್ಮ ಪಲ್ಯ ಕುದ್ದಿದೆ. ಇವಾಗ ಇದಕ್ಕೆ ನಾವು ಶೇಂಗಾ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ನೀಟಾಗಿ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ನೀರಿಗೂ ಮತ್ತು ಪಲ್ಯಗೂ ಮಿಕ್ಸ್ ಆಗುತ್ತೆ. ಮತ್ತು ಇಷ್ಟೇ ಸಾಕು. ಇದೇ ಥರ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಹೀಗೇ ಇಟ್ಬಿಡಿ. ಕ್ಯಾಪ್ ಮುಚ್ಚು. ನೋಡಿ, ನಮ್ಮ ಪಲ್ಯ ರೆಡಿಯಾಗಿದೆ. ಇದು ಚಪಾತಿ, ರೊಟ್ಟಿ ಮತ್ತು ಪೂರಿ ಜೊತೆನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕವಿತಾಸ್ ಕಿಚನ್ ಸ್ಟುಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ತೊಗೊಳ್ಳಿ. ಇದೇ ಥರ ಹೊಸ ವಿಡಿಯೋ ನಾನು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.